ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ದೀಪಾವಳಿದು ಥರ್ಡ್ ವಿಡಿಯೋ ಆಗಿರುತ್ತೆ. ಸೊ ಹಾಕಿದ್ದೆ ಹಿಂದಿನ ವಿಡಿಯೋದಲ್ಲಿ, ಸೆಕೆಂಡ್ ವಿಡಿಯೋದಲ್ಲಿ. ಸೊ ವಿಡಿಯೋಗಳು ಅಷ್ಟು ಇಷ್ಟು ಎಲ್ಲ ಕ್ಲಿಪ್ ಎಲ್ಲ ಮಿಸ್ ಆಗಿದ್ದು. ಸೊ ಅದಕ್ಕಾಗೇ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲರ ಕಡೆ ಬಿಡಿಸ್ಕೊಂಡು ಥರ್ಡ್ ವಿಡಿಯೋನ ರೆಡಿ ಮಾಡಿಕೊಂಡೆ. ಇದರಲ್ಲಿ ಬೆಳಗ್ಗೆ ದೇವ್ರ ಪೂಜೆ ಮಾಡೋದು, ನಾವು ಬೆಳಗ್ಗೆ ದೇವ್ರ ಪೂಜೆನೇ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ವಿ. ಯಾಕಂದರೆ ಬೆಳಗ್ಗೆ 8:30 ಅಂದ್ರೆ ಮುಹೂರ್ತ ಹೋಗುತ್ತೆ ಅಂತ ಹೇಳಿದರು ಲಕ್ಷ್ಮೀ ಪೂಜೆದು. ಸೊ ಅದಕ್ಕಾಗಿಯೇ ಬೆಳಗ್ಗೆ ಬೇಗನೆ ಲಕ್ಷ್ಮೀ ಪೂಜೆ ಮಾಡ್ಕೊಂಡ್ಬಿಟ್ವಿ. ನಾನು ಮತ್ತು ಸವಿತಾ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಬೇಗನೆ ಮಾಡಿಕೊಂಡು ಎಲ್ಲ ನೈವೇದ್ಯ ಮಾಡ್ಕೊಂಡ್ವಿ. ಹಾಗೆ ಸಾಯಂಕಾಲ ಟ್ರ್ಯಾಕ್ಟರ್ ಪೂಜೆ ಮತ್ತು ಮಂಗಳಾರತಿ ಮತ್ತು ಉಡಿ ತುಂಬ್ಕೋದನ್ನು ಸಾಯಂಕಾಲ ಇಟ್ಕೊಂಡ್ಬಿಟ್ವಿ. ಯಾಕಂದರೆ ಲಕ್ಷ್ಮೀ ಪೂಜೆನ ಬೆಳಗ್ಗೆ ಬೇಗ ಮಾಡಬೇಕಂದ್ರೆ ಮುಹೂರ್ತ ಇತ್ತಲ್ಲ. ಸೊ ಮುಹೂರ್ತ ಮಿಸ್ ಆದರೆ ಮಾಡಿದ್ದೂ ಫಲ ಆಗಲ್ಲ ಅಂಥೇಳಿ. ಸೊ ಅದಕ್ಕಾಗಿಯೇ ನಾವು ಬೆಳಗ್ಗೆನೇ ಬೇಗ ಪೂಜೆ ಮಾಡ್ಕೊಂಡ್ಬಿಟ್ವಿ. ಮೊದಲೇ ರಂಗೋಲಿ ಫ್ಲೇಟ್ಸ್ಗಳಿದ್ದು. ಸೊ ಲಕ್ಷ್ಮಿ ಮುಂದೆ ಫ್ಲೇಟ್ಸ್ಗಳು ಹಾಗೆ ಇಡೋದು ಬೇಡ ಅಂಥೇಳಿ. ಸೊ ಅದಕ್ಕೆ ರಂಗೋಲಿ ಫ್ಲೇಟ್ಸನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ರಂಗೋಲಿ ಅದು ಹಾಕಿ ಅದು ಡೆಕೋರೇಷನ್ ಮಾಡಿ ರಂಗೋಲಿ ಥರ ಮಾಡಿಕೊಂಡೆ ಅದನ್ನು. ಮತ್ತು ಲಕ್ಷ್ಮಿ ಮುಂದೆ ಇಟ್ಟಿದ್ದೀನಲ್ಲ ಆನೆಗಳನ್ನು ಅವನ್ನ ಜಯಶಂಪುರದಲ್ಲಿ ತೊಗೊಂಬಂದೆ. ಸೊ ಲಕ್ಷ್ಮಿ ಮುಂದೆ ಇಡೋಕ್ಕೆ ದಸರಾದಲ್ಲಿ ತೊಗೊಂಬರ್ಬೇಕಂತೇಳಿ ಅಂದ್ಕೊಂಡೆ, ಬಟ್ ದಸರಾದಲ್ಲಿ ತರೋಕ್ಕಾಗಲಿಲ್ಲ. ನಾನು ಊರಿಗೆ ಆ ಕಡೆ ಈ ಕಡೆ ಅಂತ ಆಯ್ತಂತೇಳಿ ತರಲಿಲ್ಲ. ಸೊ ಹಾಗೆ ಈ ಸಲ ಬರ್ತಾ ಇದ್ದಲ್ಲ ದೀಪಾವಳಿಗೆ ಬರುವಾಗ ತೊಗೊಂಬಂಡೆ. ಸಿಕ್ಕು ದಸರಾದಲ್ಲಿ ಹುಡುಕಿದ್ವಿ ಬಟ್ ಸಿಗಲಿಲ್ಲ ಆವಾಗ. ಸೊ ಇವಾಗ ಸಿಕ್ಕು, ಸೊ ತೊಗೊಂಬಂದೆ. ಉಡಿ ತುಂಬೋಕ್ಕಾಗಲಿ ಮತ್ತು ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಇವಾಗ ಪಣತಿಗೆಲ್ಲ ಎಣ್ಣೆ ಹಾಕ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಪಣತಿ ಹಚ್ಚೋದು, ನೆನ್ಬತ್ತಿ ಹಚ್ಚೋದು, ಈ ಥರ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಆಮೇಲೆ ಉಡಿ ತುಂಬ್ಕೋದನ್ನು ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಒಂದೆರಡು ಸಾರಿ ಪಟಾಕಿ ಹಚ್ಚೋದು ಮತ್ತು ಸುರ್ಸುರು ಬತ್ತಿ ಹಚ್ಚೋದು ಇದು ಎಲ್ಲ ಸ್ಟಾರ್ಟ್ ಆಗಿತ್ತು ಸೈಡಲ್ಲಿ. ಸೊ ಹಾಗೆ ಎಲ್ಲ ಉಡಿ ತುಂಬ್ಕೋದು ಮುಗಿದ ಮೇಲೇ ಊಟ ಮತ್ತು ಕಾಲು ತೊಳೆಯೋದು ಇದೆಲ್ಲ ವಿಡಿಯೋ ಎಲ್ಲ ಮಿಸ್ ಆಗಿತ್ತು. ಸೊ ಇದಕ್ಕೆಲ್ಲ ಮತ್ತು ಇದ್ರ ಸಂಬಂಧ ಇನ್ನೊಂದು ಸರಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ.
ಟೈರ್ ಟಾಪ್ ಅಂದ್ರೆ ಹೊಡಿತಾವ ಟೈರ್ ಟಾಪ್ ಅಂದ್ರೆ ಹೊಡಿತಾವ ಓಯವ್ವ ಇಲ್ಲಿ ನಮ್ಮ ಕಡೆ ಊಟ ಮಾಡುವಾಗ ಮುತ್ತೈದೆಯರಾಗಲಿ ಅಥವಾ ಸ್ವಾಮಿಗಳಾಗಲಿ ಯಾರಾದರೂ ಊಟ ಮಾಡ್ತಿರ್ತಾರಲ್ಲ ಫಸ್ಟ್ನೇ ಪಂಕ್ತಿ ಏನಾದ್ರು ಕಾರ್ಯಕ್ರಮ ಮಾಡಿದಾಗ ನಮಸ್ಕಾರ ಮಾಡ್ಬೇಕಂಥೇಳಿ ಇದೇ ಥರ ಮುಂದೆ ವರ್ಷ ನಡೆಸ್ಕೊಡ್ಲಿ ಅಂಥೇಳಿ ಅನ್ನೋ ಥರ ನಮಸ್ಕಾರ ಮಾಡಬೇಕು. ಅದು ಎಲ್ಲರ ಕಡೆಯೂ ಪದ್ಧತಿ ಇದೆ. ನಿಮ್ಮ ಕಡೆ ಇದೆ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಎಲ್ಲರ ಮನೆಯಲ್ಲೂ ಇದು ಉತ್ತರ ಕರ್ನಾಟಕದ ಕಡೆ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲ ಒಳಗಿನ ದೇವರದ ಲಕ್ಷ್ಮೀ ಮುಂದಿಂದ ಆರತಿ ಆದಮೇಲೆ ಎಲ್ಲ ಆರತಿ ಮಾಡೋಕ್ಕೆ ಸಜ್ಜು ಮಾಡ್ಕೊಂಡ್ರು. ಆಮೇಲೆ ಹೊರಗಡೆ ತೆಂಗಿನಕಾಯಿ ಹೊಡೆಯೋದು ಕುಂಬಳಕಾಯಿ ಹೊಡೆಯೋದು ಸ್ಟಾರ್ಟ್ ಆಗಿತ್ತು. ಎಲ್ಲ ಪೂಜೆ ಎಲ್ಲ ಆದಮೇಲೆ ಸ್ವಾಮಿಗಳು ಸೋಮವಾರ ಶ್ರಾವಣದಾಗ ಪ್ರತಿ ಸೋಮವಾರ ಬಂದು ಪಾದ ಪೂಜೆ ಮಾಡ್ಕೋತಾರೆ. ಸೊ ಅದೇ ಥರ ಎಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಹಬ್ಬದಲ್ಲಿ ಅಥವಾ ಮತ್ತು ಪೂಜೆ ಎಲ್ಲ ಆದಮೇಲೆ ಸ್ವಾಮಿಗಳು ಪಾದ ಪೂಜೆ ಮಾಡಿ ಅವರಿಗೆ ದಕ್ಷಿಣ ಕೊಡೋದು ಪದ್ಧತಿ ಇದೆ. ಸೊ ಇದೇ ಥರ ಪದ್ಧತಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಸಂತೋಷ್ ಪಾದ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಗಳ್ದು. ಅದು ಪಾದ ಪೂಜೆ ಮುಗಿದ್ಮೇಲೆ ಈ ಕಡೆ ಹಿಂದ್ಗಡೆ ಎಲ್ಲ ಊಟಕ್ಕೂ ಕೂತ್ಕೊಂಡಿದ್ದಾರೆ. ಇವತ್ತು ಫಂಕ್ಷನ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಅವರು ಅವಸರ ಮಾಡ್ತಾಯಿದ್ರು ಸ್ವಾಮಿಗಳು. ಸೊ ಬೇಗನೆ ಪಾದ ಪೂಜೆ ಮಾಡಿಕೊಂಡು ಅವರು ಹೊರಟರು. ಇಲ್ಲಿ ಪಾಂಡವರಿಗೆ ಚಟ್ಗೆಯಲ್ಲಿ ಅನ್ನ ಮಾಡಿದರು ಹೊರಗಡೆ. ಸೊ ಅದನ್ನು ನೈವೇದ್ಯ ಹಾಕ್ತಾಯಿದ್ದೆ. ಪ್ರತಿ ಸಲ ಅವ್ರಿಗೆ ಹೊರಗಡೆನೇ ನೈವೇದ್ಯ ಮಾಡಬೇಕು, ಅದು ಚಟ್ಗೆಯಲ್ಲೇ ನೈವೇದ್ಯ ಮಾಡಬೇಕು ಪಾಂಡವರಿಗೆ. ಸೊ ಅವ್ರನ್ನ ಯಾಕೆ ಬೇಗನೆ ನೈವೇದ್ಯ ಮಾಡ್ತಾಯಿದ್ದಾರೆ ಅಂದರೆ ಬೆಳಗ್ಗೆನೇ ಸುಂತಾನು ಅವಳು ಗಂಡನ ಮನೆಗೆ ಹೋಗ್ತಾಯಿದ್ಲು. ಸೊ ಹೆಣ್ಮಕ್ಳು ಹೋಗೋಕ್ಕಿಂತ ಮುಂಚೆನೇ ಪಾಂಡವರನ್ನ ಮೇಲೆ ಕಳಿಸ್ಬೇಕನ್ನೋದು ಅದು ರೂಢ, ಅಂದರೆ ಅದು ಪದ್ಧತಿನೇ ಇದೆ. ಸೊ ಹೆಣ್ಮಕ್ಳು ಹೋದ್ಮೇಲೆ ಪಾಂಡವ್ರನ್ನ ಕಳಿಸ್ಬಾರ್ದು, ಪಾಂಡವರು ಇದ್ದಾಗಲೇ ಹೆಣ್ಮಕ್ಳು ಹೋಗಬಾರ್ದಲ್ಲ. ಸೊ ಅದಕ್ಕಾಗಿ ಮೊದಲು ಪಾಂಡವರನ್ನ ಮೇಲೆ ಕಳಿಸಿ ಆಮೇಲೆ ನಾವು ಎಲ್ಲ ಬೇಗನೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕಾಗಿಯೇ ಪಾಂಡವರನ್ನ ಬೇಗ ಕಳಿಸ್ತಾ ಇದ್ದೀವಿ ಮೇಲ್ಗಡೆ. ಇಲ್ಲಿ ಪಾಂಡವರಿಗೆ 5 ಎಲೆಯಲ್ಲಿ ಅನ್ನ ಹಾಕ್ತಾಯಿದ್ವಿ. ಅವರ ಪಾಂಡವರನ್ನ ಸಾಯಂಕಾಲ ಕಳಿಸೋದು ಪದ್ಧತಿ ಇದೆ. ಸೊ ಹಾಗೆ ಹೆಣ್ಮಕ್ಳು ಹೋಗ್ತಾ ಇದ್ರು ಅಂದರೆ ಅವ್ರನ್ನ ಬೇಗನೆ ಕಳಿಸಿ ಮತ್ತು ಈ ಕಡೆ ಹೆಣ್ಮಕ್ಳು ಹೋಗ್ತಾರೆ. ಸೊ ಇದೇ ಪದ್ಧತಿ ಇದೆ, ಈ ಕಡೆ ಎಲ್ಲ ಕಡೆಯೂ ಇದೇ ಪದ್ಧತಿನೇ ಇದೆ. ಇಲ್ಲಿ ಪಾಡ್ಯ ದಿನವೇ ಎಮ್ಮೆ ಕರು ಹಾಕಿತ್ತು. ಸೊ ಅದನ್ನೇ ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ಅದು ವಿಡಿಯೋ ಮಾಡ್ಕೋ ಅಷ್ಟರಲ್ಲಿ ಎಮ್ಮೆ ಹರ್ಕೊಂಡು ಬೇರೆ ಕಡೆ ಹೋಗಿತ್ತು. ಸೊ ಅದೇ ಎಲ್ಲರೂ ಕರೆದು ಎಮ್ಮೆಯನ್ನು ಕಟ್ತಾಯಿದ್ರು. ಸೊ ಕರು ಹಾಕಿತ್ತು ನೋಡಿ, ಎಷ್ಟು ಚೆಂದ ಇದೆ.